ಪವರ್ ಶೇರಿಂಗ್ ಅಖಾಡಕ್ಕೆ ರಾಹುಲ್ ಗಾಂಧಿ ರಂಗ ಪ್ರವೇಶ ಆಗಿದ್ದಾಗಿದೆ. ಸಿದ್ದು ಡಿಕೆ ಶಿವಕುಮಾರ್ ಕುರ್ಚಿ ಕದನ ಬಹಳಷ್ಟು ದಿನದಿಂದ ನಡೀತಾ ಇದೆ. ಈಗಾಗಲೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಹೇಳಿಕೆ ಕೊಟ್ಟರು, ಬಾಯಿ ಮುಚ್ಚಿಸುವಂತ ಕೆಲಸನೂ ಆಗಿತ್ತು. ಈಗ ರಾಹುಲ್ ಮೊದಲ ಬಾರಿಗೆ ಎಂಟ್ರಿ ಆಗಿದ್ದಾರೆ. ನಿನ್ನೆ ಮೈಸೂರು ಏರ್ಪೋರ್ಟ್ನಲ್ಲಿ ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು ರಾಹುಲ್ ಗಾಂಧಿ. ರನ್ವೇನಲ್ಲಿ ಇಬ್ಬರ ಜೊತೆಯೂ ಕೂಡ ಗುಪ್ತ ಮಾತುಕತೆ ಆಗಿದೆ. ಏನ್ ಮಾತುಕತೆ ಆಗಿರಬಹುದು? ಹಾಗಾದ್ರೆ ಇಬ್ಬರನ್ನು ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರೆದೊಯ್ದು ರಹಸ್ಯ ಮಾತುಕತೆ ಆಗಿದೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಗುಪ್ತ ಮಾತುಕತೆ ಆಗಿರೋದು. ಹಾಗಾದ್ರೆ ಆ ಸಂದರ್ಭದಲ್ಲಿ ಏನ್ ಬೇಡಿಕೆ ಇರುತ್ತೆ? ಸಹಜವಾಗಿ ಎಲ್ರಿಗೂ ಗೊತ್ತಿರೋದೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅನ್ನುವಂತ ಪ್ರಬಲ ಆಕಾಂಕ್ಷಿ. ಅವ್ರು ಭೇಟಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರ ಭೇಟಿಗಾಗಿ ಬಹಳಷ್ಟು ಬಾರಿ ದೆಹಲಿಗೆ ಹೋದ್ರು, ಆದ್ರೆ ಭೇಟಿಗೆ ಸಿಕ್ಕಿರ್ಲಿಲ್ಲ. ನಿನ್ನೆ ಅಚಾನಕ್ ಆಗಿ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಭೇಟಿಯ ಮಾತುಕತೆ ಆಗಿದೆ. ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟನೆ ನೀಡಿ ಅಂತ ಡಿಸಿಎಂ ಮನವಿ ಮಾಡಿದ್ದಾರಂತೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಗಿದೆ, ಒಪ್ಪಂದ ಆಗಿದೆ. ತಾವು ಹೇಳಿದ್ರಷ್ಟೇ ಸಿದ್ದರಾಮಯ್ಯನವ್ರು ಕೇಳೋದು, ರಾಹುಲ್ ಗಾಂಧಿ ಅವರು ಕೇಳಿರುವಂಥದ್ದು. ನೀವೇ ಸಿದ್ದರಾಮಯ್ಯನವ್ರಿಗೆ ಹೇಳಿ ನೋಡಿ. ರಾಹುಲ್ ಗಾಂಧಿ ಅವರ ಬಳಿ ಮನವಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯುವಂತೆ ಸಿದ್ದರಾಮಯ್ಯ ಕೂಡ ಮನವಿ ಮಾಡಿದ್ದಾರಂತೆ. ತಾವು ಯಾವುದೇ ಮಾತು ಕೊಟ್ಟಿಲ್ಲ ಅಂತ ರಾಹುಲ್ಗೆ ಸಿಎಂ ಸಮಜಾಯಿಷಿ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಲ್ಪಿಯಲ್ಲೂ ಕೂಡ 2.5 ವರ್ಷಕ್ಕೆ ಅಂತ ಯಾವುದೇ ಮಾತಾಗಿಲ್ಲ. ತಾವು ಶಾಸಕರ ಅಭಿಪ್ರಾಯವನ್ನ ಪಡಿಬಹುದು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ವೇಳೆ ಸಂಪುಟ ಪುನಾರಚನೆಗೂ ಸಿಎಂ ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡಿದ್ದಾರಂತೆ. ಬಟ್ ಇಬ್ಬರ ಅಭಿಪ್ರಾಯ ಬೇಡಿಕೆಯನ್ನ ಆಲಿಸಿದ್ದಾರೆ ರಾಹುಲ್ ಗಾಂಧಿ. ಆಯ್ತು, ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಕೂಡ ಹೇಳಿದ್ದಾರಂತೆ. ಇಬ್ಬರಿಗೂ ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ. ಹಾಗಾದ್ರೆ ವಾರಾಂತ್ಯದೊಳಗೆ ಸಿಎಂ ಡಿಸಿಎಂ ಇಬ್ರು ದೆಹಲಿ ಯಾತ್ರೆ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಏನಾಗಬಹುದು? ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡುವಂತಿಲ್ಲ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಕುರ್ಚಿಗಾಗಿ ಕಾಯ್ತಿದ್ದಾರೆ, ಸಿಎಂ ಆಗ್ಲೇಬೇಕು ಅಂತ. ಈಗ ರಾಹುಲ್ ಗಾಂಧಿ ಅವರು ಇಬ್ಬರ ಮಾತುಗಳನ್ನ ಬೇಡಿಕೆಗಳನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ. ದೆಹಲಿಗೆ ಬನ್ನಿ ಅಂತ ಕೂಡ ಹೇಳಿದ್ದಾರೆ. ವಾರಾಂತ್ಯದೊಳಗೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಹಾಗಾದ್ರೆ ಈ ಸಿಎಂ ಕುರ್ಚಿಯ ಕಚ್ಚಾಟ, ಪವರ್ ಶೇರಿಂಗ್ ವಿಚಾರಕ್ಕೆ ಇರುವಂತ ಗೊಂದಲಗಳು, ಇದೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ತೆರೆ ಎಳೆಯುವಂತ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯನವರು ನೋಡಿದ್ರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಬಳಿ. ಡಿಸಿಎಂ ನೋಡಿದ್ರೆ ಮಾತುಕತೆ ಆಗಿದೆ ಅಲ್ವಾ, ಹಂಗಿದ್ಮೇಲೆ ನನ್ಗೆ ಅಧಿಕಾರ ಬೇಕು, ಈಗ ನೀವು ಒಂದು ಮಾತು ಹೇಳಿ, ನಿಮ್ಮ ಮಾತನ್ನೇ ಕೇಳೋದು ಸಿದ್ದರಾಮಯ್ಯನವರು ಅಂತ ರಾಹುಲ್ ಗಾಂಧಿ ಅವರ ಬಳಿ ಮನವಿ ಮಾಡ್ಕೊಂಡಿದ್ದಾರೆ. ಬಟ್ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ? ಹೈಕಮಾಂಡ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದು ಗೊತ್ತಾಗಬೇಕು ಅಂದ್ರೆ ಸಿಎಂ ಡಿಸಿಎಂ ಇಬ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ದೆಹಲಿಯಲ್ಲಿ ಭೇಟಿ ಆದ ನಂತರ ಅಲ್ಲಿ ಚರ್ಚೆಯಲ್ಲಿ ಏನಾಯ್ತು, ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿದ್ರು, ಅವರಷ್ಟೇ ಹೇಳೋದಕ್ಕಾಗಲ್ಲ. ಅವರ ಹೈಕಮಾಂಡ್ ಇಡೀ ತಂಡ ಏನಿದೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಇವರೆಲ್ಲರೂ ಕೂಡ ಮಾತನಾಡಬೇಕು. ಈ ವಿಚಾರ ಹೊಸ್ತೇನಲ್ಲ, ಬಟ್ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಜನರಿಗೂ ಗೊಂದಲ, ಶಾಸಕರಿಗೂ ಗೊಂದಲ, ಕಾರ್ಯಕರ್ತರಿಗೂ ಗೊಂದಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರೂಪೇಶ್, ಇಲ್ಲಿವರೆಗೂ ಕೂಡ ಈ ಕುರ್ಚಿ ಕದನ ಏನಿದೆ ಕಾರ್ಯಕರ್ತರಲ್ಲಿ, ಶಾಸಕರಲ್ಲಿ, ಮುಖಂಡರಲ್ಲಿ ಗೊಂದಲವನ್ನ ಏರ್ಪಡಿಸ್ಬಿಟ್ಟಿದೆ. ಹೀಗಾಗಿ ದೆಹಲಿ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್, ಇದಕ್ಕೆ ತೆರೆ ಎಳೆಯುತ್ತಾ? ಈ ವಾರಾಂತ್ಯದೊಳಗೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗ್ತಾರಾ? ಏನ್ ಕತೆ? ನಿನ್ನೆ ಏನ್ ಮಾತುಕತೆ ಆಯ್ತು? ಸೌಖ್ಯ, ನಿನ್ನೆ ಸಿಎಂ ಅದೇ ರೀತಿಯಾಗಿ ಡಿಸಿಎಂ ಇಬ್ರು ಕೂಡ, ಯಾಕಂದ್ರೆ ಅಧಿಕೃತವಾಗಿ ಟಿಪಿಎಲ್ ಇರಲಿಲ್ಲ ರಾಹುಲ್ ಗಾಂಧಿ ಅವ್ರನ್ನ ಬಲ ಮಾಡ್ಕೊಡ್ತೇವೆ ಅಂತ ಹೇಳಿ. ಆದ್ರೂ ಕೂಡ ಯಾವತ್ತು ರಾಹುಲ್ ಗಾಂಧಿ ಮೈಸೂರಿಗೆ ಬರ್ತಾರೆ ಅಂತ ಹೇಳಿ ಗೊತ್ತಾಯಿತು, ಸಿಎಂ ಸಿದ್ದರಾಮಯ್ಯನವರು ಮೊದಲು ಮೈಸೂರು ಕಾರ್ಯಕ್ರಮ ಹಾಕೊಳ್ತಾರೆ. ಅದಾದ ಬಳಿಕ ಡಿಕೆ ಇಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಅದೇ ಕೂಡಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೆ ಬೀಳಬಾರ್ದಲ್ಲ, ಹೀಗಾಗಿ ಅವರು ಕೂಡ ಕಾರ್ಯಕ್ರಮ ಹಾಕೊಂಡು ಮೈಸೂರು ಕಾರ್ಯಕ್ರಮ ಹಾಕೊಂಡು ಮೈಸೂರಿಗೆ ನಾನು ಬರ್ತೀನಿ ಅಂತೇಳಿ ಇಬ್ರು ಒಟ್ಟಿಗೆ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ಇಬ್ರು ಜೊತೆ ಸಿಎಂ ಸಿದ್ದರಾಮಯ್ಯ ಜೊತೆನೂ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾರೆ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ನಿನ್ನೆಯ ವೇಳೆ ಭೇಟಿಯಲ್ಲಿ ಮಹತ್ವದ ಚರ್ಚೆ ಏನಂತ ಹೇಳಿದ್ರೆ, ಇಲ್ಲಿ ದೆಹಲಿ
ದೆಹಲಿಗೆ ಬನ್ನಿ ಅನ್ನೋ ಸಂದೇಶ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಟ್ಟನ್ನ ಇಲ್ಲಿ ರಾಹುಲ್ ಗಾಂಧಿ ಅವರು ಬಿಟ್ಟುಕೊಟ್ಟಿರಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಅಧಿಕಾರ ಹಂಚಿಕೆ ಚರ್ಚೆಗಳನ್ನ ನೋಡಿದ್ದೀವಿ. ಯಾವುದೂ ಕೂಡ ಏರ್ಪೋರ್ಟ್ ಇರ್ಬೋದು ಅಥವಾ ಯಾವುದೋ ಒಂದ್ ಕಡೆ ಆಗೋದಲ್ಲ, ಅದೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಎಲ್ಲ ಕೂತು ನಿರ್ಧಾರ ಮಾಡತಕ್ಕಂಥ ಒಂದು ವಿಚಾರ. ಹೀಗಾಗಿ ಏರ್ಪೋರ್ಟ್ ನಲ್ಲಿ ಅಷ್ಟೇ ಮಾತನ್ನು ಹೇಳಿದ್ರು. ಯಾಕಂದ್ರೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿಸಿಎಂ ಜೊತೆ ಚರ್ಚೆಯನ್ನು ಮಾಡಿದ್ರು ಒಂದು ವಿಚಾರ. ಅದಾದ ಬಳಿಕ ಇಲ್ಲಿ ಕೇವಲ ದೆಹಲಿಗೆ ಬನ್ನಿ ಅನ್ನುವಂಥದ್ದು ಮಾತ್ರ ಹೇಳಿದ್ರು ಅಂತ ಹೇಳಿ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಪಡ್ಕೊಳ್ಳಿಕ್ಕೆ ನೋಡಿದ್ರು, ಸಂಪುಟ ಪುನರಚನೆಯನ್ನ ಮಾಡಿ ಅಂತೇಳಿ ಹೇಳಲಿಕ್ಕೆ ಹೊರಟರು. ಆದ್ರೂ ಕೂಡ ಅದಕ್ಕೂ ಒಪ್ಪಿಗೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಮಾತನ್ನ ಮತ್ತೊಮ್ಮೆ ನೆನಪಿಸುವಂತ ಪ್ರಯತ್ನ ಮಾಡಿದ್ರು. ಎಲ್ಲನ್ನೂ ಕೂಡ ದೆಹಲಿಗೆ ಕರಿತೀನಿ ಅಂತೇಳಿ, ನಾಳೆನೇ ಕರಿತೀನಿ ನಾಡದೇ ಕರಿತೀನಿ ಅಂತೇಳಿ ಹೇಳಿಲ್ಲ, ದೆಹಲಿ ಕರಿತೀನಿ ಅವಾಗ ಮಾತಾಡೋಣ ಅಂತ ಹೇಳಿದ್ದಾರೆ. ಆದ್ರೆ ಎರಡೆರಡು ಟಿಪಿಗಳಿದೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಸಿಎಂ ಸಿದ್ದರಾಮಯ್ಯವರು ಇಲ್ಲಿ ಜನವರಿ 18ನೇ ತಾರೀಕು ಅಂದ್ರೆ ಇನ್ನು 3-4 ದಿನಗಳಲ್ಲಿ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಈಗ ನಾಡಿದ್ದೇ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಡಿ ಕೆ ಶಿವಕುಮಾರ್ 2 ಬಾರಿ, ಒಂದು 16ಕ್ಕೆ ಮತ್ತೊಂದು ಜನವರಿ 22ಕ್ಕೆ, ಒಟ್ಟು 2 ಬಾರಿ ದೆಹಲಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭೇಟಿಗೆ ಪ್ರಯತ್ನವನ್ನು ಪಡಬಹುದು. ಆದರೆ ಇವರೇ ಹೋಗಿರ್ತಕ್ಕಂಥ ಭೇಟಿಗೆ ರಾಹುಲ್ ಗಾಂಧಿ ಅವರು ಓಕೆ ಮಾತಾಡೋಣ ಅಂತ ಹೇಳಿ ಹೇಳ್ತಾರೆ ಅಂತಿಲ್ಲ. ರಾಹುಲ್ ಗಾಂಧಿ ಅವರೇ ಒಂದು ಇನ್ನೂ 3-4 ತಿಂಗಳು, ಯಾಕಂತ ಹೇಳಿದ್ರೆ ಎಲ್ಲ ಚುನಾವಣೆ ಮುಗಿಬೇಕಾಗುತ್ತೆ, ಪಂಚರಾಜ್ಯ ಚುನಾವಣೆ ನಡೀಲಿಕ್ಕಿದೆ. ಹೀಗಾಗಿ ಅದಾದ ಬಳಿಕ ಹೋಗಿ ಒಂದು ಡೇಟ್ ಅನ್ನು ಕೊಡಬಹುದು. ಆ ಡೇಟಿನಲ್ಲೇ ಇಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ಲ ಅನ್ನೋದನ್ನ ಚರ್ಚೆ ಮಾಡಬಹುದು. ಸೌಖ್ಯ ಹಾಗೆ ಹೋಲ್ಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಅಪ್ಡೇಟ್ ಇದೆ ನೋಡೋಣ. ಮತ್ತೆ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದಂತ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಏನಾದ್ರೂ ಗುಡ್ ನ್ಯೂಸ್ ಕೊಟ್ರ? ಹಾಗಾದ್ರೆ ರಾಹುಲ್ ಗಾಂಧಿ ಭೇಟಿಯ ಬೆನ್ನಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಮೈಸೂರು ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗಿದ್ರು ಡಿ ಕೆ ಶಿವಕುಮಾರ್. ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ. ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿರುವಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಪ್ರಾರ್ಥನೆ ಹಾಗಾದ್ರೆ ಫಲಿಸುತ್ತಾ? ರಾಹುಲ್ ಗಾಂಧಿ ಏನಾದ್ರೂ ಭರವಸೆ ನೀಡಿದ್ರ ಆ ರೀತಿಯಲ್ಲಿ ಎಂಬ ಚರ್ಚೆಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಂತದ್ದೊಂದು ಪೋಸ್ಟ್ ಹಾಕಿದ್ದಾರೆ. ಹಿಂದೆ ಕೂಡ ಹೇಳ್ತಾ ಇದ್ರು ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಹಾಗಾದ್ರೆ ಅವರು ಸಿಎಂ ಆಗ್ಬೇಕು ಅನ್ನುವಂತ ಪ್ರಾರ್ಥನೆ ಹೈಕಮಾಂಡ್ಗೆ ತಲುಪಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರೇನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ, ಸುಳಿವಿದ್ಯಾ, ಹಾಗಾಗಿನೇ ಈ ಪೋಸ್ಟ್ ಹಾಕಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆ ಶುರುವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾರ್ಮಿಕವಾಗಿ ಅಂದ್ರೆ ನನ್ನ ಪ್ರಯತ್ನ ವಿಫಲವಾದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿರೋದು. ಡೀಟೇಲ್ಸ್ ಕೊಡ್ತಾ ಇದ್ರು ಪ್ರತಿನಿಧಿ ರೂಪೇಶ್. ಡಿ ಕೆ ಶಿವಕುಮಾರ್ ಅವರು ಯಾವಾಗ್ಲೂ ಈ ಒಂದು ಲೈನ್ ಹೇಳ್ತಾ ಇದ್ರು, ನನ್ನ ಪ್ರಾರ್ಥನೆ ಯಾವತ್ತೂ ವಿಫಲ ಆಗಲ್ಲ ಬಿಡಿ ಅಂತೇಳಿ. ಹಾಗಾದ್ರೆ ಇವ್ರ ಪ್ರಾರ್ಥನೆಗೆ ಈಗ ಹೈಕಮಾಂಡ್ ಕಿವಿ ಕೊಟ್ಟಿದ್ಯಾ? ಸಕ್ಸಸ್ ಆಗ್ಬಹುದಾ? ಸಿಎಂ ಆಗ್ತಾರಾ? ಯಾಕೆ ಈ ಪೋಸ್ಟ್ ಹಾಕಿರಬಹುದು ಅಂತ? ಸೌಖ್ಯ, ರಾಜಕಾರಣಿಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ರವಾನಿಸ್ತಿರ್ತಾರೆ. ಸಮಯೋಚಿತವಾಗಿ ಯಾವೆಲ್ಲ ಸಂದೇಶ ರವಾನಿಸಬಹುದು ಆ ರೀತಿ ಸಂದೇಶವನ್ನು ರವಾನಿಸ್ತಿರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಮಾರ್ಮಿಕವಾಗಿ ಮಾತಾಡ್ತಾರೆ. ಹಿಂದೆ ದೀಪ, ಎಣ್ಣೆ, ಬತ್ತಿ ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಮಾತಾಡಿದ್ರು. ಅದೇ ರೀತಿಯಾಗಿ ಬಂಡೆ ಆಕೃತಿ ಪ್ರಕೃತಿಗಳ ಬಗ್ಗೆನೂ ಕೂಡ ಮಾತಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಯಾವ ಪೋಸ್ಟ್ ಅಂತ ಹೇಳಿದ್ರೆ, ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ರಾರ್ಥನೆ ಮಾಡೋದು ದೇವರ ಬಳಿ. ಈಗ ಡಿ ಕೆ ಶಿವಕುಮಾರ್ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ, ದೆಹಲಿಗೆ ಹೋದಾಗ ನಾವು ದೇವಸ್ಥಾನಕ್ಕೆ ಭೇಟಿ ಮಾಡ್ತಿರ್ತೀವಿ. ಯಾವ ದೇವಸ್ಥಾನ ಅಂದ್ರೆ ಎಐಸಿಸಿ ಕಚೇರಿಯೇ ನಮ್ಮ ದೇವಸ್ಥಾನ ಅಂತ ಹೇಳಿ. ದೇವ್ರು ಯಾರು ಅಂತ ಹೇಳಿದ್ರೆ ಎಐಸಿಸಿ ಮುಖಂಡರುಗಳು ಇರಬಹುದೇನೋ, ಈ ಅರ್ಥದಲ್ಲಿ ಏನಾದ್ರು ಮಾತಾಡಿದ್ರು ಅನ್ನೋಂಥದ್ದು ಸೂಕ್ಷ್ಮವಾಗಿ ಕುತೂಹಲ ಮೂಡಿಸ್ತಾ ಇದೆ. ಅದು ಕೂಡ ಟೈಮ್ ಗ್ಯಾಪ್ ಅನ್ನು ಗಮನಿಸಿಕೊಳ್ಬೇಕು. ನಿನ್ನೆ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದು, ಸಾಕಷ್ಟು ಭೇಟಿ ವೇಳೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರು. ಅಲ್ಲೇನು ಚರ್ಚೆ ಮಾಡೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಆದ್ರೆ ಒಂದು ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಮೇಲೆ ಭರವಸೆ ಇದೆ ನಿಮ್ಮ ಮೇಲೆ ಅಂತ ಹೇಳಿ ಆದ್ರೂ ಕೂಡ ವಿಚಾರವನ್ನ ಡಿ ಕೆ ಶಿವಕುಮಾರ್ ತಲುಪಿಸಬಹುದು. ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ್ ಇಷ್ಟೇ ಅಂತ ಹೇಳಲಾಗ್ತಾ ಇದೆ, ದೆಹಲಿ ಕರಿತೀನಿ ಮಾತಾಡ್ತೀನಿ ಅಂತೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಏನೇನು ವಿಚಾರ ಕನ್ವೆ ಮಾಡಬೇಕಿತ್ತಲ್ಲ ಆ ಎಲ್ಲಾ ವಿಚಾರವನ್ನು ಕನ್ವೆ ಮಾಡಿದ್ದೇನೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ದೆಹಲಿಗೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಮೈಸೂರು ಏರ್ಪೋರ್ಟ್ ನಲ್ಲಿ ಭೇಟಿ ಸಾಧ್ಯವಾಯಿತು. ಆ ಭೇಟಿ ವೇಳೆಯಲ್ಲಿ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೆ ಕೈ ಬಿಡಬಾರ್ದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈಗ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ.
ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಇಲ್ಲಿ ಯಾವ ಪ್ರಾರ್ಥನೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಕಷ್ಟು ಬಾರಿ ಕೇಳಿದ್ವಿ, ಅವ್ರು ಆಪ್ತರು ಹೇಳ್ತಾ ಇರ್ತಾನೆ. ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಏನಂತಂದ್ರೆ ರಾಜ್ಯದ ಸಿಎಂ ಆಗ್ಬೇಕು ಅಂತ ಹೇಳಿ, ಬೇರೆ ಯಾವುದೇ ಹುದ್ದೆ ಬೇಡ, ಸಿಎಂ ಆಗಬೇಕು ಅನ್ನೋ ಅಭಿಲಾಷೆಯನ್ನ ಸಾಕಷ್ಟು ಬಾರಿ ಅವರು ಹೇಳ್ಕೊಂಡಿದ್ರು, ಚರ್ಚೆಯನ್ನ ಮಾಡಿದ್ರು, ಪೂಜೆಯನ್ನ ಮಾಡಿದ್ರು, ಪುನಸ್ಕಾರವನ್ನ ಮಾಡಿದ್ರು, ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು. ಈಗ ಅದೇ ಮುಂದುವರಿದ ಭಾಗವಾಗಿ ಈ ಒಂದು ಪೋಸ್ಟ್ ಅನ್ನು ಹಾಕಿರೋದ್ರಿಂದ, ಅದು ಕೂಡ ಇವತ್ತೇ ಪೋಸ್ಟ್ ಅನ್ನು ಹಾಕಿರೋದ್ರಿಂದ, ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಈ ಪೋಸ್ಟ್ ಅನ್ನು ಹಾಕಿರೋದ್ರಿಂದ ಕುತೂಹಲ ಹೆಚ್ಚಾಗ್ತಾ ಇದೆ. ಏನಾದ್ರೂ ಭರವಸೆ ಸಿಗ್ತಾ ಅಥವಾ ಏನೋ ಪಾಸಿಟಿವ್ ಆಗಿ ಏನು ವೈಬ್ ಅಂತ ಹೇಳ್ತೀವಲ್ಲ, ರಾಹುಲ್ ಗಾಂಧಿ 1-to-1 ಭೇಟಿ ವೇಳೆಯಲ್ಲಿ ಏನೋ ಒಂದ್ ಸ್ವಲ್ಪ ರಾಹುಲ್ ಗಾಂಧಿ ಸುಳಿವನ್ನ ಬಿಟ್ಟು ಕೊಟ್ರ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗೆ.